ಏನಣ್ಣ? ಯಾವ ಊರಾಗಿದೀಯಾ? ನಾನಾ ಹಾ. ಮಂಗಳೂರು. ಹಾ, ಮಂಗಳೂರಲ್ಲಿ ಇದ್ದೇನೆ. ಹೌದಾ? ಅದೇ ಊರ್ ಕಡೆ ಬಂದಿದ್ನಾ, ತುಂಬಾ ದಿನ ಆತಲ್ಲ ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ. ಯಾರಂತ ಗೊತ್ತಾಗಿಲ್ಲ. ನನ್ಗೆ ಯಾರಂತ ಗೊತ್ತಾಗ್ಲಿಲ್ಲ. ಏ ಅಣ್ಣ, ಅದೇ ಅಣ್ಣ ನೀವು ಇದಕ್ ಬಂದಿದ್ನಲ್ಲ ಅಣ್ಣ, ಇದು ವಿಜಯಲ್ರಿ ಅಣ್ಣ, ಈ ಊರಿಗೆ ಬಂದಿದ್ನಲ್ಲ. ಯಾವ್ದು ಅಲ್ಲಿ? ವಿಜಯಲ್ರಿ ಅಣ್ಣ, ಇದು ಯಾವ್ದಂದ್ರೆ ಅಣ್ಣ, ಇದು ತಡಿ ಹೇಳ್ತಿದ್ದೆ, ಒಂದ್ ನಿಮಿಷ ಹಂಗೆ ಲೈನ್ ಆಗಿರೋಣ ಅಣ್ಣ. ಉಜಿರಿ ಬಂದಿದ್ನಲ್ಲ, ಉಜಿರೆಗೆ. ಉಜಿರಿಗೆ ಬಂದಾಗ ಪರಿಚಯ ನಂಬರ್ ಕೊಟ್ಟಿದ್ದಣ್ಣ, ಇರ್ಫಾನ್ ಅಣ್ಣ, ಹಾಗಾಗಿ ಮಾತಾಡ್ಸೋಣ ಅಂತ ಫೋನ್ ಮಾಡಿ. ಓ ಜೈನ್ ಶಾಪಿಗೆ ಬರ್ತಾ ಇದ್ರಿ ನೀವು? ಹಾ. ಧರ್ಮಸ್ಥಳಕ್ಕೆಲ್ಲ ಊಟಕ್ಕೆಲ್ಲ ಹೋಗ್ತಾ ಇದ್ರಿ, ಬೆಳಿಗೊತ್ತು ಅಲ್ಲಿ ಉಜಿರೆಗೆ ಅಂಗಡಿಗೆ ಬರ್ತಿದ್ರಿ ನೀವು? ಧರ್ಮಸ್ಥಳ ಆ ಕಡೆ ಎಲ್ಲ ಕೆಲಸ ಮಾಡಕ್ ಬರ್ತಿದ್ವಿ ನಾವು, ಉಜಿರಿ ಧರ್ಮಸ್ಥಳಕ್ಕೆ. ಇಲ್ಲೇ ಊರಿಗೆ ಬಂದಿದ್ನ, ಹುಬ್ಳಿ ಇಡುವಾಗ ಅದೇನು ಎಲ್ಲಿ, ಅದಕ್ಕೆ ತುಂಬಾ ದಿನ ಆತಲ್ಲ ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಣ್ಣ. ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇಲ್ಲಿ ಹುಬ್ಳಿಲಿ ಇದೀವಿ ನಾವು. ಹುಬ್ಳಿ ಗೊತ್ತುಂಟಾ? ಹಾ, ಹುಬ್ಳಿ ಬಂದಿದ್ದೇವೆ. ಹಾ, ಹುಬ್ಳಿ ಪಕ್ಕ ಬಸಾಪುರ್ಜಿ ನಮ್ದು. ಊರ್ ಕಡೆ ಬಂದಿದ್ರೆ ತುಂಬಾ ದಿನ ಆಯ್ತಲ್ಲ ಮಾತಾಡ್ಸುವ ಅಂತ ಫೋನ್ ಮಾಡಿದೆ. ಹೌದಾ? ಹಾ. ಹಾಗೆ. ಮತ್ತೆ ಚಾ ಎಲ್ಲ ಆಯ್ತಾ? ಚಾ ಆಯ್ತಣ್ಣ. ಏನಿಲ್ಲ, ಅಮಾವಾಸ್ಯೆ ದಿವಸ ಏನೋ ಒಂದ್ ಒಳ್ಳೆ ವಿಚಾರ ತಿಳಿತಣ, ನಿನ್ಗೆ ಹೇಳೋಣ ಅಂತ ಫೋನ್ ಮಾಡಿದೆ ಇರ್ಫಾನ್ ಅಣ್ಣ. ಹಾ, ಹೇಳಿ ಅಣ್ಣ. ನಮ್ಮೂರಲ್ಲಿ ಒಂದ್ ಅಜ್ಜ ಇದ್ರು, ಹಳೆ ಕಾಲದ ಜನ. ಅವ್ರಿಗೆ ಇರಕ್ ಮನೆ ಇದ್ದಿಲ್ಲ, ಗೌರ್ಮೆಂಟ್ ಇಂದ ಆಶೀರ್ವಚನೆ ಮನೆ ಬಂದಿತ್ತು ಪಂಚಾಯತಿಯಿಂದ. ಮನೆ ಬಂದಾಗಣ ನಮ್ಮೂರ್ ಗೌಡ್ರು ಚೇರ್ಮನ್ ಸೇರಿ ಒಂದ್ ಹಳೆ ಕೋಟೆ ಪಕ್ಕದಲ್ಲಿ ಸೈಟ್ ಬಿಟ್ಟು ಕೊಟ್ಟಾಗ ಚಿನ್ನ ಬೆಳ್ಳಿ ಸಿಕ್ಕಿತ್ತು ಅವ್ರಿಗೆ, ಫೌಂಡೇಶನ್ ಪಾಯ ಅಗಿಬೇಕಾರಿ. ಹೌದಾ? ಒಂದ್ 2 kg ಅಷ್ಟು ಚಿನ್ನದ ನಾಣಿಗಳು, ಒಂದ್ ಅರ್ಧ kg ಅಷ್ಟು ಬೆಳ್ಳಿ ನಾಣಿಗಳು ಸಿಕ್ಕಿದ್ವು. ಸಿಕ್ಕಿ ಸುಮಾರು ದಿನ ಆಗೈತಿ, ಯಾರಿಗೂ ಸಹ ಹೇಳ್ಕಂದಿಲ್ಲ, ಹಾಗೆ ಬಚ್ಚಿಟ್ಕೊಂಡ್ಬಿಟ್ಟಾರೆ. ಸುರೇಶ್ ಅಣ್ಣ, ನೀನ್ ಆ ಕಡೆ ಈ ಕಡೆ ಕೆಲ್ಸಕ್ಕೆ ಹೋಗ್ತೀರಣ್ಣ, ಯಾರೋ ಒಳ್ಳೇದಿದ್ರು ನೋಡಪ್ಪ, ಮಂಗಳೂರು ಸೈಡ್ ಹೋಗ್ತೀಯಲ್ಲ, ಉಜಿರಿ ಮಂಗಳೂರು ಸೈಡ್ ಹೋಗ್ತೀಯಲ್ಲ, ಯಾರೋ ಒಳ್ಳೇದಿದ್ರು ನೋಡು, ಅಣ್ಣರೇನ್ ಬರೋದಾದ್ರೆ ₹1 ದುಡ್ಡು ಕಾಸು ತರದ್ ಬೇಡ, ಒಂದ್ ದಿವ್ಸದ ಮಟ್ಟಿಗೆ ಬಂದು ಕಣ್ ತುಂಬಾ ಮಾಲ್ ನೋಡ್ಕೊಂಡು ಶಾಂಪಲ್ ತಗೊಂಡೋಗಿ ಅವ್ರಲ್ಲಿ ಚೆಕ್ ಮಾಡಿಸ್ಕೊಂಡು ಅದು ಓಕೆ ಆಯ್ತಂದ್ರೆ ಇವತ್ತಿನ ಪ್ಯಾಟೆ ರೇಟ್ ಏನಾಯ್ತು ಅದ್ರಲ್ಲಿ ಅರ್ಧ ರೇಟಿಗೆ ಕೊಟ್ಬಿಡೋಣಪ್ಪ, ಮಕ್ಳಿಗೆ ಮದ್ವೆ ಆದ್ರೂ ಸಾಕು ಅಂತದಾರೆ. ಹೌದಾ? ಇವತ್ತೊಂದು 75,000 ಆಯ್ತಂದ್ರೆ ಒಂದ್ 35,000 ಕೊಟ್ಬಿಡೋಣ ಅಂತಂದ್ರೆ ಒಂದ್ ತೊಲನ. ಹೌದಾ ಅಣ್ಣ? ನಾನು ಸುಳ್ಳು ತಾರ ತೆಗಡಿ ಹೇಳೋಣ, ಟಕ್ಕೆ ಮಾತಾಡಲ್ಲ. ಹೌದಾ? ಅದು ಒರಿಜಿನಲ್ ಅದು ಅಣ್ಣ. ನಾನು ತಗೊಂಡು ಚೆಕ್ ಮಾಡಿಸಿದ್ದೆ, ಎಲ್ಲ ಕನ್ಫರ್ಮ್ ಆಗ್ಬಿಟ್ಟೈತೆ. ನಾನು ಹೆಂಗಾತಂದ್ರೆ ಅಣ್ಣ, ನನಗೆ ಒಳ್ಳೇದ ಕೆಟ್ಟದ ಅಂತ ಒಳ್ಳೇದ ಕೆಟ್ಟದ ಅಂತ ನನಗೆ ಅನುಮಾನ ಇತ್ತು. ತಗೊಂಡು ಚೆಕ್ ಮಾಡಿಸಿದಾಗ 916 ಆಗ್ಬಿಡ್ತದ. ಹೌದಾ? ಇದೇನ್ ಶಿವ ಪರಮಾತ್ಮ ಈ ತರ ಆತಲ್ಲ ಅಂತ ನನ್ ಕಣ್ ತುಂಬಾ ನೋಡ್ಬಿಟ್ಟೆ, ನನಗೆ ಕೈ ಕಾಲೆಲ್ಲ ಶೇಕ್ ಆಗ್ಬಿಡ್ತು. ರಾತ್ರಿ ಅಣ್ಣ, ಅಮಾವಾಸ್ಯೆ ಆತಲ್ಲಣ್ಣ, ಇದು ಶಿವರಾತ್ರಿ ಅಮಾವಾಸ್ಯೆ. ಅಮಾವಾಸ್ಯೆ ದಿವಸ ನೋಡ್ದೆ ಅಣ್ಣ. ಅವ್ರ ಏನ್ ಅಂತದಾರೆ ಅಂದ್ರೆ ಅಣ್ಣ, ಅಣ್ಣರೇನ್ ಬರೋದಾದ್ರಪ್ಪ ₹1 ದುಡ್ಡು ಕಾಸು ತರದ್ ಬೇಡ, ಒಂದ್ ದಿವ್ಸದ ಮಟ್ಟಿಗೆ ಬರ್ಲಿ, ಕಣ್ ತುಂಬಾ ಮಾಲ್ ನೋಡಿ ಕೇಳಲಿ, ಶಾಂಪಲ್ ತಗೊಂಡೋಗಿ ಅವ್ರಲ್ಲಿ ಚೆಕ್ ಮಾಡಿಸ್ಕೊಳ್ಳಿ, ಅದು ಓಕೆ ಆಯ್ತಂದ್ರೆ ಇವತ್ತಿನ ಪ್ಯಾಟೆ ರೇಟ್ ಏನಾಯ್ತು ಅದ್ರಲ್ಲಿ ಅರ್ಧ ರೇಟಿಗೆ ಕೊಡೋಣಪ್ಪ ಅಂತದಾರೆ ಪಾಪ. ಹೌದಾ? ನಾವೀಗ ಬಂದ್ರೆ ನೀವು 1 ಪೀಸ್ ನಮ್ಗೆ ಕೊಡ್ತೀರಾ ಫಸ್ಟ್ ಸ್ಯಾಂಪಲ್ ಚೆಕ್ ಮಾಡ್ಲಿಕ್ಕೆ? ಏನಣ್ಣ? ಈಗ ನಾವು ನಿಮ್ಮ ಊರಿಗೆ, ನಾವು ಎಲ್ಲಿ ಹುಬ್ಳಿಗೆ ಬರ್ಬೇಕಾ? ಇಲ್ಲ, ನಾನೊಂದ್ ಅರ್ಧ ದಾರಿಗೆ ನಮ್ಮೂರಿಗೆ ಬಂದ್ರೆ ಗೌಡ್ರು ಚೇರ್ಮನ್ರಿಗೆ ಅನುಮಾನ ಆಕತಿ, ಇಷ್ಟ ದಿನ ಇಲ್ದಿದ್ದು ಇವತ್ತು ಯಾಕೆ ಬಂದಾರ ಅಂತ. ಅವ್ರ ಮನೆ ದೇವಸ್ಥಾನ ಐತಂತೆ, ಇದು ಯಾರಂದ್ರೆ ಅಣ್ಣ, ಶಿವಪ್ಪನ ದೇವಸ್ಥಾನ ಐತಂತೆ. ಯಾಕಂದ್ರೆ ನಮಗೆ ಒಳ್ಳೇದಾಗಬೇಕಪ್ಪ, ಅವ್ರಿಗೆ ಒಳ್ಳೇದಾಗಬೇಕು, ನಾವೊಂದ್ ಅರ್ಧ ದಾರಿಗೆ ಹೋಗೋಣ, ಅವ್ರೊಂದ್ ಅರ್ಧ ದಾರಿಗೆ ಬರ್ಲಿ ಅಣ್ಣ, ಒಬ್ರಿಗೆ ಸಹನು ಗೊತ್ತಾಗಬಾರ್ದು ವಿಚಾರ. ಯಾಕಂದ್ರೆ ಅಣ್ಣ, ದುಡ್ಡು ಇವತ್ತಿರ್ತತೆ, ನಾಳೆ ಹೋಗತ್ತೆ. ಒಂದು ಪ್ರೀತಿ ವಿಶ್ವಾಸ, ಒಂದ್ ಫ್ರೆಂಡ್ಶಿಪ್ ಅನ್ನೋದು ಬಹಳ ದೊಡ್ಡದು ಮನುಷ್ಯನಿಗೆ. ಯಾಕಂದ್ರೆ ಅಣ್ಣ, ನಿನ್ ದುಡ್ಡು ಕಾಸು ₹1 ತರಬೇಡ, ಫಸ್ಟ್ ಬಂದು ಮಾಲ್ ನೋಡ್ಕೊಂಡು ಶಾಂಪಲ್ ತಗೊಂಡ್ ಹೋಗಿ ನಿಮ್ಮೂರಲ್ಲಿ ಚೆಕ್ ಮಾಡಿಸ್ಕೊಂಡು ನಿನ್ ಕನ್ಫರ್ಮ್ ಆತಂದ್ರೆ ರೇಟಿನ ಬಗ್ಗೆ ಮಾತಾಡೋಣ. ಸುರೇಶ್ ಅಣ್ಣ, ನನ್ ತಕ ಇಷ್ಟ ಅಲ್ಲ, ಇಷ್ಟು ದುಡ್ಡು ಐತಣ್ಣ, ಇಷ್ಟಕ್ಕಲ್ಲ ಇಷ್ಟು ಕೊಡ್ಸು ಅಂದ್ರೆ ನೀ ಕೇಳಿದ ರೇಟಿಗೆ ಮಾಡಿಸ್ಕೊಡ್ತೀನಿ. ಮತ್ತೆ ಪಬ್ಲಿಕ್ ಮಾಡಿಕಂದ್ರೆ ಅದು ವ್ಯವಹಾರ ಅಲ್ಲ ಅಣ್ಣ. ಹೌದೌದು. ಈಗ ನಾನೀಗ, ನೀವು ಈಗ ಹುಬ್ಳಿಯಲ್ಲಿ ಇದ್ದೀರಲ್ಲ, ನಾನು ಈಗ ಬರುದಾದ್ರೆ ಎಲ್ಲಿ ಬರ್ಬೇಕು ಹೇಳಿ? ನೀನ್ ದಾವಣಗೆರೆ ಬಂದ್ಬಿಡು. ದಾವಣಗೆರೆಯಿಂದ ಒಂದ್ 20 ಕಿಲೋಮೀಟರ್ ಈ ಕಡೆ ಬಂದ್ಬಿಟ್ರೆ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಅವ್ರ ಮನೆ ದೇವಸ್ಥಾನ ಐತಂತೆ, ಈಶ್ವರ ಪಾರ್ವತಿ ಈಶ್ವರ. ಯಾಕಂದ್ರೆ ಅಣ್ಣ, ಸನ್ನಿಧಿ ತಕ ಅವರು ಬೆಳ್ಳಿ ಕಾಯನ್ನ ಹಾಕಿದ್ದಾರೆ, ಮುಖವಾಡ ಮಾಡಿಸಿ ಹಾಕಿದ್ದಾರೆ. ನಿನ್ ದೇವಸ್ಥಾನ ತೋರಿಸ್ತೀನಿ ನಾನು ಅದನ್ನ. ಈಶ್ವರ ದೇವಸ್ಥಾನ, ನೀನು ಹಣ್ಣು ಕಾಯಿ ಮಾಡ್ಸಂಗಾಕತ್ತೆ, ಅವ್ರು ಒಳ್ಳೇದಾಕತ್ತೆ, ನಿನ್ಗೆ ಒಳ್ಳೇದಾಕತ್ತೆ. ನಾನು ಹಾಗಾದ್ರೆ ದಾವಣಗೆರೆ ಬಂದು ಯಾವಾಗ ಬರ್ಬೇಕು?
ನೀನ್ ಯಾವತ್ತು ಬರ್ತೀಯ ಅಂತ ಅಣ್ಣ ನಿನಗೆ ಅಷ್ಟ ಅನುಮಾನ ಇದ್ರೆ ತಮ್ಮ ಯಾರ ತಕನ ಫೋನ್ ಇಸ್ಕೊಂಡ ವಿಡಿಯೋ ಕಳ್ಸಂದ್ರೆ ವಿಡಿಯೋ ಕಳಿಸ್ಬಿಡ್ತೀನಿ, ಪಾಠ ಕಳ್ಸಂದ್ರೆ ಪಾಠ ಕಳಿಸ್ಬಿಡ್ತೀನಿ. ನನ್ಗೆ ಇದೇ ನಂಬರ್, ನನಗೆ ಹಾ ಇದೇ ನನ್ನ ನಂಬರ್ ಅಲ್ಲಿ ವಾಟ್ಸಪ್ ಇದೆ. ನೀನ್ ನನ್ಗೆ ಫೋಟೋ ಮತ್ತೆ ವಿಡಿಯೋ ಕಳ್ಸು ಅಣ್ಣ. ಮತ್ತೆ ಇವ್ರಿಗೆ ಬಿಡಂಗಿಲ್ಲ ನೋಡು, ಒಂದ್ ಮಾತು ಹೇಳ್ತೀನಿ ಕೇಳೋಣ. ನಿನ್ನ ಅಲ್ಲಿಂದ ಇಲ್ಲಿ ಕರೆ ಕಳಿಸಿ ನಿನ್ನ ಒಂದ್ 2-3 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಟ್ಲೆ ನಾನೇನ್ ಶ್ರೀಮಂತ ಆಗ್ಬಿಡಲ್ಲ. ಹೌದೌದು ಅದೇ ಅಣ್ಣ. ದುಡ್ಡು ಇವತ್ತಿರ್ತೈತೆ ನಾಳೆ ಹೋಗತ್ತೆ. ಒಂದು ಪ್ರೀತಿ ವಿಶ್ವಾಸ ಒಂದ್ ಫ್ರೆಂಡ್ಶಿಪ್ ಅನ್ನೋದು ಬಹಳ ದೊಡ್ಡದು ಮನುಷ್ಯನಿಗೆ. ಹೌದು ಅದೇ ನಾನೀಗ ಅಲ್ಲಿ ಬಂದ್ರೆ ದಾವಣಗೆರೆ ಬಂದ್ರೆ ನನ್ಗೆ ನೋಡ್ಲಿಕ್ಕೆ ಮಾತ್ರ ನೀ ಕೊಡುದಾ ಅಣ್ಣ? ನಾನು ಒಂದ್ ಮಾತು ಹೇಳ್ತೀನಿ ಕೇಳು, ಒಂದೇ ಮಾತು ಇರ್ಬೇಕಣ್ಣ. ಬಂದಾಗ ಒಂದ್ ಮಾತು, ತಗೊಂಡಾಗ ಒಂದ್ ಮಾತು ಮಾತಾಡಲ್ಲ ನಾನು. ಯಾಕಂದ್ರೆ ಅಣ್ಣ ನಾನ್ ನಂಬಿ ನೀನ್ ಬಂದಿರ್ತೀನಿ, ನೀನ್ ನಂಬಿ ನಾನ್ ಬಂದಿರ್ತೀನಿ. ಹೌದೌದು ಅದೇ ಅಣ್ಣ. ನೀನು ಒಂದ್ ಅರ್ಧ ಕೆಜಿ ಮಾಲ್ ತಗೊಂಬರ್ತೀನಿ, ನೀನೇ ಕೈ ಇಟ್ಟು ನೀನ್ ಎಷ್ಟು ಬೇಕೋ ಅಷ್ಟು ತಗ. ಫಸ್ಟಿಗೆ ನೀವು ಕೊಡ್ತೀರಾ ಮಾಲ್ ನಮ್ಗೆ? ಅಷ್ಟಿಗೆ ಫ್ರೀಯಾಗಿ ಕೊಡ್ತೀನಿ ಅಣ್ಣ. ತಗೊಂಡು ಚೆಕ್ ಮಾಡಿಸ್ಬೇಕಲ್ಲ, ನೀನ್ ದುಡ್ಡು ತಗೊಂಬಂದು ಯಾ ನಂಬಿಕೆ ಮೇಲೆ ತಗೊಂಬರ್ತೀಯ ಅಣ್ಣ ದುಡ್ಡ? ಅಲ್ಲ ಹಂಗೆಲ್ಲ. ಈಗ ನೀವು ನನಗೆ ಫಸ್ಟ್ ನಿಮ್ಮ ಹತ್ರ ಬರ್ತೀನಲ್ಲ ನಾನು, ಈಗ ನಾನು ಬರುವಾಗ ದುಡ್ಡು ತರ್ಬೇಕಾ ತರಬಾರ್ದಾ? ನೀನು ₹1 ದುಡ್ಡು ಕಾಸು ತರಬೇಡ. ಯಾಕಂದ್ರೆ ಅಣ್ಣ ನಿನಗೆ ಕನ್ಫರ್ಮ್ ಆಗ್ಬೇಕಲ್ಲ ಅಣ್ಣ, ಅದು ಬಂಗಾರ. ನನಗೆ ಕನ್ಫರ್ಮ್ ಆಗ್ಬೇಕಲ್ಲ ಮಾಲ್ ಒರಿಜಿನಲ್ ಡೂಪ್ಲಿಕೇಟ್ ಅಂತ. ನೋಡ್ ನಾನ್ ಏನಂತ ಇದೀನಿ, ಅದು ಒರಿಜಿನಲ್ ಡೂಪ್ಲಿಕೇಟ್ అంటే ನೀನ್ ಕನ್ಫರ್ಮ್ ಆಗ್ಬೇಕಲ್ಲ ಅಣ್ಣ. ಅದಕ್ಕೆ ನೀನು ನನ್ಗೆ ಒಂದು ಪೀಸ್ ಕೊಡ್ತೀರಿ, ನಾವು ಊರಿಗೆ ಹೋಗಿ ಚೆಕ್ ಮಾಡಿ ಮತ್ತೆ ನಮ್ಗೆ ಎಷ್ಟು ಬೇಕಂತ ಅದ್ರ ಅಮೌಂಟ್ ತಂದ್ರೆ ನಿಮ್ಗೆ ಪಕ್ಕ ಹಾಗೆ ಅಲ್ಲ ಡೀಲು? ಏನಣ್ಣ? ಅಲ್ಲಲ್ಲ, ಈಗ ನಮ್ಗೆ ನಿಮ್ಮ ಊರಿಗೆ ನಾವು ಬರ್ತೀವಿ ಈಗ ಶಿವಮೊಗ್ಗಕ್ಕೆ. ಎಲ್ಲಿ ಹೇಳಿದ್ದೀವಿ? ದಾವಣಗೆರೆಗೆ. ನಮ್ಮೂರು ದಾವಣಗೆರೆ ಅಲ್ಲ ಅಣ್ಣ, ತುಲ್ಲಣ್ಣ. ನಮ್ಮೂರು ದಾವಣಗೆರೆ ಅಲ್ಲ, ನಮ್ದು ಹುಬ್ಳಿ ಬಾಗಲಕೋಟೆ ಸೌದತ್ತಿ. ಹೌದು. ಅಲ್ಲ ನೀವು ಈಗ ಇಲ್ಲಿ ಎಲ್ಲಿಗೆ ಬರ್ಲಿಕ್ಕೆ ಹೇಳಿದ್ರೆ ನಮ್ಮನ್ನ? ನಾನು ನಮ್ಮೂರಿಗೆ ಬಂದ್ಬಿಡ್ತೀಯ, ಸೌದತ್ತಿಗೆ ಬಂದ್ಬಿಡು. ಮತ್ತೆ ನಾನು ಏನು ಅಲ್ಲ, ಕರೆಕ್ಟ್ ನೀವು ಅಡ್ರೆಸ್ ಹೇಳಿ. ನೀವು ಒಂದ್ಸಲ ದಾವಣಗೆರೆ ಅಂತ ಹೇಳ್ತೀರಾ, ಒಂದ್ಸಲ ಸೌದತ್ತಿ ಅಂತ. ನಾ ಎಲ್ಲಿಗಂತ ಬರ್ಲಿ? ಅಲ್ಲ ಅಣ್ಣ, ಒಂದ್ ಮಾತು ಹೇಳಿ, ಈ ಕಾಲದಲ್ಲಿ ಸತ್ಯಕ್ಕೆ ಕಾಲ ಇಲ್ಲ, ಸುಳ್ಳಿಗೆ ಕಾಲ ಇರೋದು. ನಿನಗೆ ಏನಂದ್ರೆ ಅಣ್ಣ, ನಾನು ಒಂದ್ ಅರ್ಧ ದಾರಿಗೆ ಬರ್ತೀನಣ್ಣ, ನಿನಗೆ ದೂರ ಆಕತಿ ಅಂತ ನಾನೇನೋ ನಿನಗೆ ಹೆಲ್ಪ್ ಮಾಡಿದ್ರೆ ನೀನ್ ನೋಡಿದ್ರೆ ಹೆಂಗಲ್ಲ ಅಂತೀಯಪ್ಪ. ಹಂಗೆಲ್ಲ ನಮ್ಗೆ ಒಂದು ಕರೆಕ್ಟ್ ಒಂದು ಅಡ್ರೆಸ್ ಹೇಳಿದೆ ನಮ್ಗೆ. ಅಂದ್ರೆ ಇಲ್ಲಿಂದ ಮಂಗಳೂರಿಂದ ಅಲ್ಲಿಗೆ ಆ ಕಡೆ ಬರೋಕೆ ತುಂಬಾ ಕಿಲೋಮೀಟರ್ ಆಗಿದೆ, 250-300 ಕಿಲೋಮೀಟರ್ ಇದೆ, ಬರ್ಬೇಕಲ್ಲ. ಹಂಗಾಗಿ ನಾ ಹೇಳಿದ್ದು ಅಣ್ಣ. ನೀನ್ ಕಿಲೋಮೀಟರ್ ಲೆಕ್ಕ ಯೋಚನೆ ಮಾಡಬೇಡ, ನೀನ್ ಸೀದಾ ದಾವಣಗೆರೆ ಬಂದ್ಬಿಡು. ಅದಕ್ಕೆ ನಮ್ಗೀಗ ನೆಕ್ಸ್ಟ್ ಇನ್ನು ನಾಳೆಯಿಂದ ಉಪವಾಸ ಸ್ಟಾರ್ಟ್. ಯಾಕೆ ಉಪವಾಸ ಅಲ್ಲ, ರಂಜಾನ್ ತಿಂಗಳು ಬಂತಲ್ಲ ನಮ್ಗೆ. ಓಹೋ ಹೌದಾ ಅಣ್ಣ? ನಾನು ಹೇಳೋ ತನಕ ಕೇಳು. ನೀನು ಯಾವ್ದ್ರ ಬಸ್ಸಿಗೆ ಬರ್ತೀಯ, ಅದಕ್ ಬರ್ತೀಯ? ಏನೇನ? ನೀ ಬಸ್ಸಿಗೆ ಬರ್ತೀಯ ಅದಕ್ ಬರ್ತೀಯ ಅಂತ? ಇಲ್ಲ, ನಾವು ಕಾರಲ್ಲಿ ಬರೋದು. ಬಸ್ಸಿಗೆ ಬಂದ್ರೆ ನಮ್ಗೆಲ್ಲ ಗೊತ್ತಾಗಲ್ಲ ಅಲ್ಲಿ. ಬಂದ್ರೆ ನೀವ್ ಯಾರ್ಯಾರು ಬರ್ತೀರಣ್ಣ? ನಾನ್ ಮತ್ತು ನನ್ನ ಫ್ರೆಂಡ್, ನಮ್ಮಿಬ್ರು ಬೇಕಲ್ಲ. ಅಂದ್ರೆ ನಮ್ಮ ಒಬ್ಬ ಡ್ರೈವಿಂಗ್ ಮಲಗ್ಬೇಕು, ಟಯರ್ಡ್ ಆಗುತ್ತಲ್ಲ, ಹಂಗಾಗಿ. ನೀನು ನಿಮ್ ದೋಸ್ತ್ ಬರ್ತೀರಾ? ನಾನ್ ಮತ್ತು ನನ್ ದೋಸ್ತು. ಏನು ಇಬ್ರು ಬಂದ್ರೆ ತೊಂದ್ರೆ ಇದೆಯಾ? ಇಲ್ಲಪ್ಪ, ನನಗೆ ಅಲ್ಲಣ್ಣ, ನನ್ನಿಂದ ನಿನಗೇನು ತೊಂದ್ರೆ ಆಗ್ಬಾರ್ದು, ನಿನ್ನಿಂದ ನನಗೇನು ತೊಂದ್ರೆ ಆಗ್ಬಾರ್ದು. ಸರಿ. ಯಾಕಂದ್ರೆ ಅಣ್ಣ, ನಾನು ಏನಂತ ಇದೀನಿ ಅಂದ್ರೆ ಅಣ್ಣ, ಪಾಪ ನೀನು, ಯಾಕಂದ್ರೆ ಅವರು ಬಹಳ ಒಳ್ಳೆ ಮಂದಿ ಅಣ್ಣ. ಪಾಪ ಅವ್ರಿಗೆ ಏನು ಗೊತ್ತಿಲ್ಲ. ನೀವೊಂದು ಕೆಲಸ ಮಾಡಿ, ನಂಗೆ ನಂಗೊಂದು ಫೋಟೋ ಮತ್ತೆ ವಿಡಿಯೋ ಒಂದು ಕಳ್ಸಿ ನಂಗೆ ವಾಟ್ಸಪ್ ಅಲ್ಲಿ. ಆಮೇಲೆ ನಂಗೆ ಒಂದು ಕರೆಕ್ಟ್ ನೀವೊಂದು ಲೊಕೇಶನ್ ಹೇಳಿ, ನಾವ್ ಎಲ್ಲಿ ಬರ್ಬೇಕಂತ. ನಾನು ಯಾವಾಗ ಬರ್ತೀನಿ ಅಂತ ಹೇಳ್ತೀನಿ. ಅಂದ್ರೆ ನಮ್ಗೆ ನಾಳೆ ಆಗಲ್ಲ, ನಾಳೆ ಸಂಡೇ ನೋಡು, ನಾಳೆ ಟ್ರೈ ಮಾಡ್ತೀನಿ, ಆದ್ರೆ ಬರ್ತೀನಿ ಆ ಕಡೆ. ಅಣ್ಣ ನನ್ ಮಾತು ಕೇಳು, ನಾಳೆ ಭಾನುವಾರ ಬೆಳಗಿನ ಜಾವ ಬಿಟ್ಬಿಡು. ಬೆಳಗಿನ ಜಾವ ಬಿಟ್ಬಿಟ್ಟಿದ್ದೀನಿ. ಆಯ್ತಾ? ಓಕೆ. ಬೆಳಿಗ್ಗೆ ಅಣ್ಣ ನಾನು ನಿನಗೆ ಫೋಟೋ ಕಳಿಸ್ತೀನಿ. ನಾನೇನು ಯಾರ್ದಾನ ಫೋನ್ ಇಸ್ಕೊಂಬಂದು ನಾನು ಫೋಟೋ ಕಳಿಸ್ತೀನಿ ನಿನಗೆ. ಅಲ್ಲ, ನಾನು ಬರ್ತದೀಯ ಅಂದ್ರೆ ಆ ನಂಬಿಕೆ ನಾನು ಉಳಿಸ್ಕೊಂಬಕ್ಕೆ ಇಲ್ಲ ಅಣ್ಣ. ಹೌದೌದು, ಅದೇ. ಯಾಕಂದ್ರೆ ಅಣ್ಣ, ನಾನು ಒಂದ್ ಮಾತು ಹೇಳ್ತೀನಿ ಕೇಳೋಣ, ನಿನಗ್ ಮೋಸ ಮಾಡ್ಕೊಡ್ಲೆ ನಾನೇನ ದುಡ್ಡ 600 ವರ್ಷ ತಿನ್ನಲ್ಲ. ನಿನಗ್ ನಾ ಮೋಸ ಮಾಡಿದ್ರೆ ನನಗೆ ಇನ್ನೊಬ್ಬನ ಮನುಷ್ಯ ಮೋಸ ಮಾಡ್ತಾನೆ. ಹೌದೌದು, ಅದೇ. ಅಣ್ಣ ನಮಗೆ ಅಂತ ಬುದ್ಧಿ ಇಲ್ಲ ಅಣ್ಣ. ತಮ್ಮ ಇಷ್ಟ ಅಂದ್ರೆ ಕಷ್ಟ ಆದ್ರೆ ಬೇಡ, ಬಲವಂತಿಂದ ಯಾವತ್ತು ಏನು ಮಾಡಕ್ ಹೋಗ್ಬಾರ್ದು. ಸರಿ ಅಣ್ಣ, ನೋಡಿ ನಾನ್ ನಿಮ್ಗೆ ಮತ್ತೆ ನಿನಗೆ ಕಾಲ್ ಮಾಡ್ತೀನಿ. ಸ್ವಲ್ಪ ನಾನೀಗ ಶಾಪಲ್ಲಿ ಇದ್ದೀನಿ. ಏನ್ ಶಾಪಲ್ಲಿ ಇದೀಯ? ನಂದು ಅಗ್ರಿಕಲ್ಚರ್ ಶಾಪು. ಅಗ್ರಿಕಲ್ಚರ್ ಪಾಠ?
ಅಣ್ಣ ಫೋಟೋ ಕಳಿಸ್ತೀನಿ. ಫೋಟೋ ಕಳಿಸ್ತೀನಿ. ಇದೇ ನಂಬರ್ ಅಲ್ಲ ನಿಮ್ದು ವಾಟ್ಸಪ್ ನಂಬರ್? ಹೌದು ಇದೇ ನಂಬರ್. ವಿಡಿಯೋ ಫೋಟೋ ಅಣ್ಣ ಮತ್ತೆ ಯಾರಿಗೂ ಕಳಿಸ್ಬೇಡ. ಇದು ಬ್ಯಾರಿಯರ್ ಫೋನ್ ಇಸ್ಕೊಂಬಂದೆ ನಾನು. ಸರಿ ಆಯ್ತು. ಫೋನು ನನ್ನ ತಗೈತೆ, ಕಳಿಸ್ತಾ ಇದೀನಿ ನಾನು ಇವಾಗ ನಿನ್ಗೆ. ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದು ಇದೇ ನಂಬರ್ಗೆ ಫೋನ್ ಮಾಡ್ಬೇಕಾ? ಇದೇ ನಂಬರ್ಗೆ ಫೋನ್ ಮಾಡು. ಸರಿ ಆಯ್ತು. ಇನ್ನೊಂದ್ ಮಾತು ಹೇಳ್ತೀನಿ ಕೇಳು. ನಾನ್ ಇವ್ರಿಗೆ ಹೇಳೋದು ಆತರ ಬುದ್ಧಿ ನನಗಿಲ್ಲಣ್ಣ. ಸರಿ. ಯಾಕಂದ್ರೆ ಅಣ್ಣ ನಂಬಿಕೆ ಅನ್ನೋದು ದೊಡ್ಡದು ಅಣ್ಣ. ನಿಂದು 1,000-2,000 ಖರ್ಚು ಮಾಡ್ಕೊಡ್ಲೆ ನಾನೇ ಅಣ್ಣ ಇವತ್ತಿಂದ ಯೋಚನೆ ಮಾಡಬೇಡ, ನಾಳೆದ್ ಯೋಚನೆ. ಶಿವರಾತ್ರಿ ಹಬ್ಬ, ರಂಜಾನ್ ದಿವಸ ಬಹಳ ಒಳ್ಳೇದಾಕತ್ ನಿನಗೆ. ಏನೋ ಭಗವಂತ ಕಂಡು ಬಿಟ್ಟಿದ್ದಾನೆ. ಅದೇ ಕೈಗಾದಷ್ಟು ನಿನಗೆ, ನಿನ್ ಕೈಗೆ ಅಣ್ಣ 1/4 kgನೋ ಇಲ್ಲ ಅರ್ಧ kgನೋ ಸ್ವಲ್ಪನೇ ಮಾಡ್ಕ್ಯಾನ, ಹಂತವಾಗಿ ಮಾಡ್ಕ್ಯಾನ. ಸರಿ ಅಣ್ಣ. ಓಕೆ ಅದ್ ನಾವು ಫಸ್ಟ್ ನೋಡ್ತೇವೆ, ಬಂದು ನೋಡಿ ಅದು ಒರಿಜಿನಲ್ ಆದ್ರೆ ನಾವು ತಗೊಳ್ತೀವಿ. 1 ಕಿಲೋನ 2 ಕಿಲೋನ ಅಂತ ಮಾತಾಡಕ್ ಅಣ್ಣ. ಒರಿಜಿನಲ್ ಅಲ್ಲಣ್ಣ, ಒರಿಜಿನಲ್ ಡೂಪ್ಲಿಕೇಟ್ ಆಗಿದ್ರೆ ಹೇಳ್ತಿದ್ನಿ ಅಣ್ಣ ನಿನಗೆ. ಹಂಗೆಲ್ಲ ನಿಮ್ಗೆ ಅವ್ರು ಮೋಸ ಮಾಡಿದ್ರೆ ನಿಮ್ಗೆ ಕೊಡುವವರು ನಮ್ಮ ಮನೆ ಪಕ್ಕದಾರಣ್ಣ ಅವರು. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನಾನು ಅದೀನಣ್ಣ ನಿನಗೆ. ಸರಿ ಓಕೆ ಅಷ್ಟೇ ಇದ್ರು ಸರ್. ನಾನು ಕಣ್ಣಾರ ತಗೊಂಡೋಗಿ ನಾನು ಚೆಕ್ ಮಾಡಿಸ್ಕೊಂಡ್ ನನಗೆ ಕನ್ಫರ್ಮ್ ಆದ್ಮೇಲೆ ನಾನು ನಿನಗೆ ಹೇಳ್ತಿರೋದು. ನನಗೇನು ಹುಚ್ಚಿಗಿಚ್ಚಿರ್ದಿತ್ತ? ಸರಿ ಅಣ್ಣ. ಓಕೆ. ಫೋಟೋ ವಿಡಿಯೋ ಕಳ್ಸಿನ್ ನೋಡು ಇದೇ ನಂಬರಿಗೆ. ಅಣ್ಣ ನೀನು ಏನೋ ಇಟ್ಟಿಯಲ್ಲಣ್ಣ MY. ಹೌದು ಅದೇ ಇಂಗ್ಲಿಷ್ ಅಮ್ಮ ಅಂತ ಇದೆ ಸ್ಟೇಟಸ್ ಇದ್ರಲ್ಲಿ DP ಅಲ್ಲಿ. ಅಣ್ಣ ನಾನು ಇಂಗ್ಲಿಷ್ ಬರಲ್ಲ, ಬೇಜಾರಾಗಬೇಡ. ಕಳಿಸಿನ್ ನೋಡ ಹಂಗೆ. ಸರಿ ನೀವು ಹಂಗೇನೆ ಇರಿ. ಇದು ಕಾಯಿನ್ ಬರುತ್ತೆ ಅದೇ ಅಲ್ಲ? ಇದೆ ನೋಡ್ರಿ ಕಾಯಿಸ್ತರ ಐತಿ ಎಲ್ಲದ ಆ ತರ ಐತಿ. ಹೌದು ಗೊತ್ತಾಯ್ತು. ನೋಡ್ದೆ? ನೋಡಿದೆ. ಡಿಲೀಟ್ ಮಾಡ್ಲಾ? ಏನಣ್ಣ ಡಿಲೀಟ್ ಮಾಡ? ಆಯ್ತಾಯ್ತು. ಕನ್ಫರ್ಮ್ ನೋಡಪ್ಪ. ಮತ್ತೆ ಯಾಕಂದ್ರೆ ಅಣ್ಣ ಅಲೋ ಹೇಳು. ಏನೇ ನಂಗೆ ಅರ್ಥ ಆಗ್ಲಿಲ್ಲ. ಕನ್ಫರ್ಮ್ ಆಗಿ ನೋಡು, ಯಾಕಂದ್ರೆ ಇನ್ನೊಂದ್ಸತಿ ಪಾಪ ನಿನಗೆ ಇದಾಗಬಾರ್ದು, ಗದಗುದಾಗಬಾರ್ದು. ಇಲ್ಲ ಇದು ನೋಡೋಕ್ ಒಂಚೂರು ಒರಿಜಿನಲ್ ತರನೇ ಇದೆ. ಹಳೆ ಕಾಯಿನ್ ಏನಣ್ಣ? ಹಳೆ ಕಾಯಿನ್ ಇದು. ಹಳೆ ಕಾಯಿನ್ ಪೋಣ. ಅಣ್ಣ ನೋಡ್ದೆ? ನೋಡಿದೆ. ಎಲ್ಲದು ಬಂಗಾರ ಟೈಪ್ ಐತೆ. ಅವ್ರಿಗೆ ಫೋನ್ ಕೊಟ್ಬಿಡ್ತೀನಿ ಅವ್ರದ್ದು, ನಂದಲ್ಲ ಅಣ್ಣ. ಯಾಕಂದ್ರೆ ನಿನ್ಗೋಸ್ಕರ ನಾನು ತಗೊಂಬಂದು ಮಾಡ್ತಾ ಇದೀನಿ. ಹೌದು. ದುಡ್ಡು ಕಾಸು ಏನು ತರಬೇಡ ನೀನು. ಕಾರ್ ಖರ್ಚಿಗೆ ನೀನ್ ಬಸ್ ಚಾರ್ಜಿಗೆ ಮಾತ್ರ ದುಡ್ಡು ತಗೊಂಬ. ಆಯ್ತಣ್ಣ. ಓಕೆ. ಅಣ್ಣ ಮತ್ತೆ ನೀನು ಹೊಳ್ತೀಯ ಅಂದ್ರೆ ನಾನು ನೈಟ್ ಬಿಡ್ತೀನಿ. ನಾನು ಬೆಳಗಿನ ಜಾವ ಬಿಡ ಅಂದ್ರೆ ನನಗೆ ಆಲ್ ಇಂಡಿಯಾ ಐತೆ ನಮ್ಮೂರಿಂದ. ನಾನು ಒಂದು 5:15 ಬಿಟ್ಟೆ ಅಂದ್ರೆ ಅಣ್ಣ ಸುಮಾರು ಒಂದು ನೀನ್ ಬರೋಷ್ಟಿಗೆ ನಾನು ಬರೋಷ್ಟಿಗೆ ಒಂದೇ ಟೈಮ್ ಆಕತಿ. ಅಲ್ಲೆಲ್ಲ ಕೂತ್ ಮಾತಾಡ್ಕೊಂಡು ಶಾಂಪಲ್ ಕೊಟ್ಟು ಕಳಿಸಿ. ನಾವೊಂದು 1/4 kg ಅರ್ಧ kg ಮಾಲ್ ತಗೊಂಬರ್ತೀನಿ. ಒಂದೇ ತರ ಇದ್ರೆ ತಗೊಂಡ್ ಹೋಗು. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆತಂದ್ರೆ ಬೇಡ. ಸರಿ ಅಣ್ಣ. ಆಯ್ತಾಯ್ತು. ನಾನು ನಿಮ್ಗೆ 1 ಗಂಟೆ ಬಿಟ್ಟು ನಾನು ಫೋನ್ ಮಾಡ್ತೀನಿ. ನನ್ನ ತಮ್ಮನಿಗೆ ಫೋನ್ ಮಾಡಿ ನನ್ನ ತಮ್ಮನಿಗೆ ಕಾರ್ ಎಲ್ಲಿದೆ ಅಂತ ಫೋನ್ ಮಾಡ್ತೀನಿ. ಅಣ್ಣ ನಿಮ್ ತಮ್ಮ ಏನ್ ಕೆಲಸ ಮಾಡ್ತಾನೆ? ಅವನು ಅಂದ್ರೆ ಬಿಸ್ನೆಸ್ ಎಲ್ಲ ನಾವು. ಅಣ್ಣ ನಮ್ಮ ತಾಯಣಗೂ ಉದ್ಧಾರ ಆಗ್ತಿ. ಯಾಕಂದ್ರೆ ಅಣ್ಣ ದೇವರಾಣಿ ಅಣ್ಣ ಅವ್ರಿಗೆ ಲಕ್ಷಾಂತರ ರೂಪಾಯಿ ರೇಟಿನ ಬಗ್ಗೆ ಗೊತ್ತಿಲ್ಲ ಏನು ಅಂತ. ಅಲ್ಲಿ ಜನಗಳು ನೋಡು ಲಕ್ಷ ಅನ್ನೋದು ಮುಖನೇ ಅವ್ರು ನೋಡಿಲ್ಲ. ಚಡ್ರಿಗೆ ಸಿಕ್ಬಿಟ್ಟೈತಣ್ಣ. ದನ ಎಮ್ಮೆ ಕರ ಮೇಯಿಸ್ತಾರೆ ಅವ್ರು. ನೋಡ್ಬಿಟ್ರಿ ನೀನೇನಪ್ಪ ಹಿಂಗಂತೀಯ? ಇಂಥ ಕಾಲದಲ್ಲಿ ಇಂಥ ಜನಕ್ಕೆ ಸಿಕ್ಕಿದಾರಲ್ಲ. ನಮ್ಮೂರಿಗೆ ನೀನ್ ಬಾರಣ, ಅವ್ರ ಮನೆ ನಮ್ಮೂರಿಗೆ ನೀನ್ ಬಾ. ನಿಮ್ ಮನೆಗ್ ನಾ ಬರ್ಬೇಕು, ನಮ್ಮ ಮನೆಗ್ ನೀ ಬರ್ಬೇಕು. ನಿಮ್ ರಂಜಾನಿಗೆ ನಾ ಬರ್ತೀನಣ್ಣ. ಆಯ್ತಾನ. ಓಕೆ. ನಿಮ್ಮ ಹೆಸರು ಏನ್ ಹೇಳಿ? ನಮ್ಮ ಹೆಸರು ಸುರೇಶ್ ಅಂತ. ಸರಿ ಅಣ್ಣ. ಓಕೆ. ನಾನ್ ನಿಮ್ಗೆ 1 ಗಂಟೆ ಬಿಟ್ಟು ನಾ ಫೋನ್ ಮಾಡ್ತೀನಿ. ನಾನು ಕಾರ್ ಎಲ್ಲಿದೆ ಅಂತ ನೋಡ್ತೀನಿ. ಅಣ್ಣ ನೀನು ಮತ್ತೆ ನಿನ್ಗೆ ಲಾಂಗ್ ಆಕತ್ತೆ. ನಿನಗೆ ಡ್ರೈವಿಂಗ್ ನೀವ್ ಒಬ್ಬನೇ ಬಾ. ಯಾಕಂದ್ರೆ ಅಣ್ಣ ಒಂದ್ ಬೇಜಾರಾಗ್ಬೇಡ, ಒಂದ್ ಮಾತಿಗೆ ಹೇಳ್ತೀನಿ. ನೀನು ಇವ್ರು ಕರ್ಕೊಂಬಂದೆ ಅಂದ್ರೆ ನೀನ್ ತಗೊಂಡ್ ನೀನ್ ಉದ್ಧಾರ ಆದ್ರೆ ಅವ್ನು ಉದ್ಧಾರ ಆಗ್ಬಿಟ್ನಲ್ಲ ಅಂತ ಅವರು ಹೊಟ್ಟೆ ಕಿಚ್ಚೆ ಪಡ್ಕೊಂತಾರೆ.
ಇರ್ತಾನಂದ್ರೆ ಒಬ್ಬನ್ ಕೆಡ್ಸನ್ ಇರ್ತಾನಣ್ಣ. ಹೌದೌದು ಅದೇ ಅದೇ ನೋಡೋಣ ಟ್ರೈ ಮಾಡ್ತೀನಿ ನಾನು. ಅಂದ್ರೆ ನನ್ ಕಾರ್ ಇದ್ರೆ ನಾವು ಒಬ್ಬನೇ ಹತ್ಕೊಂಡು ಸೀದಾ ಬರ್ತೀನಿ ಬಿಡಿ. ಯಾಕಂದ್ರೆ ನಾನ್ ನಿನಗೆ ಹೇಳ್ತೀನಣ್ಣ, ಸೀದಾ ಶಿವಮೊಗ್ಗ. ಸರಿ ಸರಿ ಶಿವಮೊಗ್ಗ ಶಿವಮೊಗ್ಗದಿಂದ ನಾನು ಹೇಳ್ತೀನಿ. ನಾನು ತಿಳ್ಕೊಂಡು ಶಿವಮೊಗ್ಗದಿಂದ ಸೀದಾ ಡೈರೆಕ್ಟ್ ಬಂದ್ಬಿಟ್ರೆ ಬಂದ್ಬಿಡ್ತೀಯ. ಸರಿ ಸರಿ ಶಿವಮೊಗ್ಗಕ್ಕೆ ಬಂದು ನಾ ಫೋನ್ ಮಾಡ್ತೀನಿ ನಿಮ್ಗೆ. ಶಿವಮೊಗ್ಗ ಬಂದು ಫೋನ್ ಮಾಡ, ನಾನು ಹೇಳ್ತೀನಿ ಅಡ್ರೆಸ್ ನಿನಗೆ. ಸರಿ 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 ಓಕೆ. ಶಿವಮೊಗ್ಗದಲ್ಲಿ ಎಲ್ಲಿ ಬರ್ಬೇಕಂತ ಹೇಳಿ, ಎಲ್ಲಿ ಅದು ಪ್ಲೇಸ್ ಅಂತ. ಸರಿ ನಾನು ಹೇಳ್ತೀನಿ ಯಾವ ರೂಟ್ ಅಂತ ಹೇಳ್ತೀನಿ. ನೀನ್ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಭಾನುವಾರ ದಿವಸ ಬಂದೋಗು, ಸೋಮವಾರ ಚೆಕ್ ಮಾಡಿಸು, ಮಂಗಳವಾರ ರೇಟ್ ಮಾತಾಡ್ಕೊನ, ಬುಧವಾರ ಅಮೌಂಟ್ ರೆಡಿ ಮಾಡ್ಕೊ, ಗುರುವಾರ ವ್ಯವಹಾರ ಮಾಡ್ಕೊನ. ಸರಿ ಆಯ್ತು ಓಕೆ 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 ಓಕೆ. ನಮ್ಮ ತಾಯಿನಾಗ ಒಂದ್ ಮಾತು ಹೇಳ್ತೀನಿ ಕೇಳೋಣ. ದುಡ್ಡು ಇವತ್ತು ಇರ್ತತೆ, ನಾಳೆ ಹೋಗತ್ತೆ. ನನ್ನ ನಿನ್ನ ಗೆಳೆತನ ಸಾಯ ತನಕ ಅಣ್ಣ. ನೀನು 10 ರೂಪಾಯಿ ಕೇಳ, ನನ್ ಬೇಜಾರಾಗ. ನೀನ್ 10,000 ರೂಪಾಯಿ ವ್ಯವಹಾರ ಮಾಡಿಕೆ, ಅದು ಎಷ್ಟು ಬಾಳ್ತತೋ, ಅದು ಎಷ್ಟು ಬೆಲೆ ಬಾಳ್ತತೋ ನಾನು ಅಷ್ಟಕ್ಕೆ ಕೊಡಿಸ್ತೀನಿ. ಆದ್ರೆ ಅವ್ರಿಗೆ ರೇಟಿನ ಬಗ್ಗೆ ಏನು ಗೊತ್ತಿಲ್ಲ. ಅದು ಏನು ವೇಸ್ಟೇಜ್ ಬರ್ತೈತೆ, ಅದು ಬರ್ತೈತೆ ಅಂತ ನಾನು ನಿನ್ಗೆ ಹೆಚ್ಚು ಕಮ್ಮಿ ನಿನಗೆ ಅವ್ರಿಗೆ ಸುಳ್ಳು ಹೇಳ್ಬಿಟ್ಟು ನಿನಗೆ ಕಡಿಮೆ ರೇಟಿಗೆ ಕೊಡ್ಸ್ಬಿಡ್ತೀನಿ. ಸರಿನಾ? ಸರಿ 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 ಆಯ್ತು 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 ಆಯ್ತು. ಹೋಗಿರೋದು ವೇಸ್ಟೇಜ್ ಬಂದ್ಬಿಡ್ತೈತೆ. ಅದೇನು ವೇಸ್ಟೇಜ್ಗೆ ಅದೇನು ಕಡಿಮೆ. ನಾನು ಅವ್ರಿಗೆ ಹಂಗ್ ಕಬ್ಬಣ ಕಾದಾಗ್ಲೇ ಹೊಡ್ಕೊಂಬೋಕಣ. ಹೌದೌದು ಅದೇ 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 ಅದೇ. ಅದಕ್ಕಾಗಿ ನೀನ್ ಬೆಳಗಿನ ಜಾವ ಒಂದ್ 5:15 ಬಿಟ್ಬಿಟ್ರೆ, ನಾನು ಆಲ್ ಇಂಡಿಯಾ ಐತೆ ಒಂದ್ 5:15 ಆಲ್ ಇಂಡಿಯಾ ಐತೆ, ಹಳ್ಳಿಗೆ ಬಂದು ಹಳ್ಳಿಯಿಂದ ನಾನು ಸಿಟಿಯಿಂದ ಬಂದ್ಬಿಡ್ತೀನಿ. ಸರಿ ಸರಿ ಓಕೆ ಓಕೆ. ನಾನು ನಿಮ್ಗೆ 1 ಗಂಟೆ ಬಿಟ್ಟು ನಾ ಫೋನ್ ಮಾಡ್ತೀನಿ. ಸರಿ ಅಣ್ಣ. ಫೋನ್ ಮಾಡಿದಾಗ ಫೋನ್ ರಿಸೀವ್ ಯಾವ ಮಾತಿಗೆ ಹೇಳ್ಬಿಡೋಣ, ಫೋನ್ ರಿಸೀವ್ ಮಾಡಿ ಹೇಳು. ಮತ್ತೆ ನಾನು ಪದೇ ಪದೇ ಫೋನ್ ಮಾಡೋದು, ನೀನು ಕಟ್ ಮಾಡೋದು ಅದೆಲ್ಲ ಬೇಡ ಪಾಪ. ಸರಿ 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 ಆಯ್ತು ಆಯ್ತು ಆಯ್ತು. ನನ್ನ ಮಾತು ಕರೆ ಐತಿಲ್ರಿ ಅಣ್ಣಾರ? ಏನಣ್ಣ? ನನ್ನ ಮಾತು ಕರೆ ಐತೆ ಇಲ್ಲ? ಕರೆಕ್ಟ್ ಇದೆ ಕರೆಕ್ಟ್ ಇದೆ. ಅದಕ್ಕಾಗಿ ಹೇಳ್ತಿರೋದು ಅಣ್ಣ. ನೀನ್ ಭಗವಂತ ನಾಣೆಗೂ ಉದ್ಧಾರ ಆಗ್ತೀಯ ಅಣ್ಣ, ಅಲ್ಲ ಸ್ವಾಮಿ ನಾಣೆಗೂ ಉದ್ಧಾರ ಆಗ್ತೀಯ. ಸರಿ ಆಯ್ತು ಆಯ್ತಣ್ಣ ಓಕೆ ಓಕೆ ಓಕೆ. ಸರ್ ಅಣ್ಣ ನೀನ್ ಬಂದು ನೋಡ್ಕೊಂಡ್ ತಗೊಂಡೋದ್ಮೇಲೆ ಮಾತಾಡು, ಇವಾಗ ಮಾತಾಡ್ಬೇಡ ನನ್ನ. ಸರಿ ಆಯ್ತು 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 ಓಕೆ. ರೇಟಿಗೆ ನೀನ್ 1 ರೂಪಾಯಿ ಕೇಳ ಅಣ್ಣ. ಇವತ್ತೊಂದು 10 ರೂಪಾಯಿ ಬೆಲೆ ಬರ್ತೈತೆ ಅಂದ್ರೆ ಒಂದು 5 ರೂಪಾಯಿ ಕೊಡಿಸ್ತೀನಿ. ಸರಿನಾ? ಸರಿ ಅಣ್ಣ ಓಕೆ ಓಕೆ ಓಕೆ. ನಿನಗೂ ಅದು ಕೈಗೆ ಮಾಡಿದ್ದಕ್ಕೆ ನಿನಗೆ ಏನೋ ಉಳಿಬೇಕು ಇಲ್ಲ ಅಣ್ಣ? ಹೌದೌದು ಗೊತ್ತಾಯ್ತು ನನಗೆ. ನಾನು ಅದೇ ನಿಮ್ಗೆ 1 ಗಂಟೆ ಬಿಟ್ಟು ನಾ ಫೋನ್ ಮಾಡ್ತೀನಿ. ಫೋನ್ ಮಾಡಿ ನಾ ಬರ್ತದಂದ್ರೆ ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ ನಾನು. ನೀವು ಸುಮ್ಮನೆ ಕಾಯೋದಲ್ಲಿ. ಅದಕ್ಕೆ ನಾನು ಬಂದು ಕಾಯೋದು ಬೇಡ, ನೀನು ಬಂದು ಕಾಯೋದು ಬೇಡ. ಅದಕ್ಕೇನೆ ನಾನು ಫೋನ್ ಮಾಡ್ತೀನಿ. 1 ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ. ಆಯ್ತಾ? 1 ಗಂಟೆ ಫೋನ್ ಮಾಡು. ಇದೇ ನಂಬರ್ ನಂದು. ನೀನ್ ಯಾವಾಗಾದ್ರೂ ಫೋನ್ ಮಾಡಿ, ಇದೇ ನಂಬರ್ ನಂದು. ಸರಿ 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 ಆಯ್ತು ಆಯ್ತು. ನಾನು ಹೊಲ್ದಾಗ ಬಂದು ಮಾತಾಡ್ತಾ ಇದೀನಿ. ನಮ್ಮ ಮನೆಯವ್ರಿಗೂ ಸಹನು ಗೊತ್ತಿಲ್ಲ ವಿಚಾರ. ಸರಿ ಆಯ್ತು ಓಕೆ ಓಕೆ ಓಕೆ. ಸರಿನಾ? ನಾನು ಏನಾದ್ರೆ ನೀನ್ ಫೋನ್ ಮಾಡಿ, ಯಾವಾಗಾದ್ರೂ ಫೋನ್ ಮಾಡು. ನೀವು ಹೊರಗಡೆ ಬಂದು ಮಾತಾಡ್ತೀನಿ. ಇದೇ ನಂಬರ್ ಆ್ಯಡ್ ಮಾಡ್ಕೊಂಬಿಡು. ಸರಿ ಆಯ್ತು ಆಯ್ತು. ಹುಬ್ಳಿ ಸುರೇಶ್ ಅಣ್ಣ ಅಂತ ಮಾಡಿಕೆ, ಇಲ್ಲ ಹುಬ್ಳಿ ಅಂತ ಮಾಡಿಕೊಂಬಿಡು. ಆಯ್ತು ಆಯ್ತು ಓಕೆ ಓಕೆ. ಆಯ್ತು ಅಣ್ಣ. ಸರಿ. ಎಷ್ಟು ಗಂಟೆಗೆ ಮಾಡ್ತೀಯ ಅಣ್ಣ ಕರೆಕ್ಟ್ ಫೋನು? ಏನಣ್ಣ? ಕರೆಕ್ಟ್ ಎಷ್ಟು ಗಂಟೆಗೆ ಮಾಡ್ತೀಯ ಫೋನ್? ನಾನೊಂದು ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಈಗ? 5:30. ಒಂದು 6:30ಗೆ ಮಾಡ್ತೀನಿ. 5:30 6:30 ಮಾಡ್ತೀಯಾ? 6:30ಗೆ ಮಾಡ್ತೀನಿ. ಸರಿ ಆಯ್ತಣ್ಣ. ಆಯ್ತು. ಯಾರಿಗೆ ಹೇಳ್ಕೊಂಬೇಡಣ್ಣ. ಸರಿ ಆಯ್ತು ಆಯ್ತು.